ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಹೇರು ಫಸ್ಟು ತುಂಬ ಶಾರ್ಟ್ ಆಗಿತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ನಾನು ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ಮನೆಯಲ್ಲೇ ತುಂಬ ಲೆಂತಿಯಾಗಿ ಬೆಳೀತಾ ಇದೆ. ಮತ್ತೆ ಪುಡಿ ಕೂದಲು ಎಲ್ಲಾನು ಅಷ್ಟೇ, ಬೇಬಿ ಹೇರ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂದ್ಬಿಟ್ಟು ಬೆಳೀತಾ ಇದೆ ಕೂದಲು. ಇದಕ್ಕೋಸ್ಕರ ನಾನು ಟ್ರೈ ಮಾಡಿ ನೆಕ್ಸ್ಟ್ ನಿಮ್ಗೂ ಹೇಳಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. 100% ರಿಸಲ್ಟ್ ಇದೆ, ಬಿಕಾಸ್ ನಾನು ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಿಮ್ಗೂ ಇಷ್ಟ ಆದರೆ ಶೇರ್ ಮಾಡಿ, ಬೇರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ನೀವು ಟ್ರೈ ಮಾಡಿದಾದ್ಮೇಲೆ ಯಾವ ಥರ ಬಂತು ನಿಮಗೆ ಫಸ್ಟ್ ವಾಶಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ, ಅದಂತೂ 100% ಶ್ಯೂರ್. ನಾನು ಯೂಸ್ ಮಾಡಿರೋದ್ರಿಂದ ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಒಂದು ವಾಶಲ್ಲೇ ಯೂಸ್ ಮಾಡಿ ನಿಮಗೆ ಹೇರ್ ಯಾವ ಥರ ಆಯಿತು ಬಂತು ಅಂತ ನೀವೊಂದು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಹೇರ್ ಪ್ಯಾಕ್ಗೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಫಸ್ಟ್ ನಾನು ನನ್ನ ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 4 ಇಂಚಸ್ ಆದರೆ ಸಾಕು. ಆಲೋವೆರಾ ಫ್ರೆಶ್ ಆಗಿ ಇವಾಗಿನ ಕಿತ್ಕೊಂಡು ಬಂದಿರೋದು. ಮತ್ತು ಮೆಂತ್ಯನ ಒಂದು 4 ಟೇಬಲ್ ಸ್ಪೂನ್ ಮೆಂತ್ಯನ ನಾನು ಓವರ್ ನೈಟ್ ನೆನಾಕಿದ್ದೀನಿ. ಚೆನ್ನಾಗಿ ನೆಂದ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು, ದಪ್ಪ ಆಗಿದೆ ನೆಂದು. ಇಷ್ಟು ನೆನೆದ್ರೆ ಸಾಕು. ಇಲ್ಲ ಟೈಮ್ ಇಲ್ಲ ಅಂತ ಅಂದರೆ ಒಂದು 5 to 6 hours ಆದರೂ ನೆನೆಸ್ಬೇಕು ನೀವು. ನೆಕ್ಸ್ಟು ಮೊಸರು ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಇದು ತೆಂಗಿನ ಎಣ್ಣೆ, ನೀವು ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು. ಇದ್ರ ಬದಲಾಗಿ ನೀವು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಇಂಗ್ರೀಡಿಯೆಂಟ್ಸು ಮೆಣಸು. ಆ್ಯಕ್ಚುಲಿ ಮೆಣಸು ಹಾಕಿದ್ರೆ ತುಂಬ ನರಿಶ್ಮೆಂಟ್ ಸಿಗುತ್ತೆ ಕೂದಲಿಗೆ. ಇದೇ ಒನ್ ಆಫ್ ದ ಮೇನ್ ಟಿಪ್ಪು ನನ್ನ ಹೇರ್ ಪ್ಯಾಕಲ್ಲಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕ್ವಾಂಟಿಟಿ ಸಾಕು. ನನ್ನ ಹೇರ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಇಷ್ಟು ಮೆಣಸು ಹಾಕಿದ್ರೆ ಸಾಕು. ಸೊ ಫ್ರೆಂಡ್ಸ್, ಮೊಸರು ತೊಗೊಂಡಿದ್ದೀವಿ. ಮೊಸರು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್. ಯಾಕಂದರೆ ಇದು ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ತುಂಬ ಹೇರಳವಾಗಿರುತ್ತೆ. ಇದನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಸಿಲ್ಕಿ ಆಗಿರುತ್ತೆ ಕೂದಲು. ಮತ್ತು ಡ್ಯಾಂಡ್ರಫ್ ಕೂಡ ಇದರಲ್ಲಿ ತುಂಬ ಬೇಗ ಕ್ವಿಕ್ ಆಗಿ ಡ್ಯಾಂಡ್ರಫ್ ಕೂಡ ಹೋಗ್ಲಾಡಿಸ್ಬೋದು ನಾವು. ಅಷ್ಟು ರಿಸಲ್ಟ್ ಇದೆ ಈ ಮೊಸರಿನಲ್ಲಿ. ಈ ಮೊಸರು ಜೊತೆಗೆ ಯಾರಾದ್ರೂ ನಾನ್ ವೆಜಿಟೇರಿಯನ್ಸ್ ಯಾರನ್ನ ಇದ್ರೆ ಇದ್ರ ಜೊತೆಗೆ ನೀವು ಒಂದು ಎಗ್ ಕೂಡ ಆ್ಯಡ್ ಮಾಡ್ಕೋಬಹುದು. ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ. ಇದು ಎಲ್ಲ ಪ್ರಾಡಕ್ಟ್ಸು ಮನೆಯಲ್ಲೇ ನಾವು ತಗೊಂಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಫಸ್ಟೇ ಇಲ್ಲ. ನೀವು ಒಂದ್ಸತಿ ಯೂಸ್ ಮಾಡಿ, ಆಮೇಲೆ ನಾನು ತುಂಬಾ ಸರಿ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇರೋದು. ಸೊ ನೆಕ್ಸ್ಟ್ ಮೇಥಿ ಸೀಡ್ಸ್ ಅಲ್ಲಿ ತುಂಬಾ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಇದರಲ್ಲೂ ಕೂಡ ನಮ್ಗೆ ಸ್ಕ್ಯಾಲ್ಪಲ್ಲಿ ಏನಾದ್ರು ನಮ್ಗೆ ಡ್ಯಾಂಡ್ರಫ್ ಇದ್ರೆ ಆ ಥರ ಎಲ್ಲ ಕ್ವಿಕ್ ಆಗಿ ಹೋಗುತ್ತೆ. ಇದು ಕೂಡ ಈ ರೈನಿ ಸೀಸನ್ ಅಲ್ಲಿ ಕೆಲವ್ರಿಗೆ, ತುಂಬಾ ಜನರಿಗೆ ಅದು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಚೀಚೆ ಓಡಾಡೋರ್ಗೆ, ಕೆಲಸ ಹೋಗೋರ್ಗೆ, ಮತ್ತೆ ಗಾಡಿನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ತುಂಬಾ ಡ್ಯಾಂಡ್ರಫ್ ತುಂಬಾ ಹೇರಳವಾಗಿರುತ್ತೆ. ಈವನ್ ಅವರು ಹೆಡ್ ಬಾತ್ ವೀಕ್ಲಿ ಒನ್ಸ್ ಟ್ವೈಸ್ ಮಾಡ್ತಾ ಇದ್ರು ಕೂಡ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ. ಸೊ ವೀಕ್ಲಿ ಒನ್ಸ್ ನಾವು ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ತುಂಬಾ ಬೇಗ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಪ್ಲಿಟ್ ಎಂಡ್ಸ್ ಇರೋರಿಗೆ, ಲೇಡೀಸ್ಗೆ ಸ್ಪ್ಲಿಟ್ ಎಂಡ್ಸ್ ಇದ್ರೆ ಕೂಡ ಬೇಗನೆ ಕಮ್ಮಿ ಆಗೋಗುತ್ತೆ. ಇದು ಅಷ್ಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಿಂದ ತುಂಬಾ ಶೈನಿ ಆಗುತ್ತೆ ಫ್ರೆಂಡ್ಸ್ ಇದನ್ನ ಹಾಕೋದ್ರಿಂದ. ಸೊ ಇದನ್ನ ನೀವು ಓವರ್ ನೈಟ್ ನೆನೆಸಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾ ಜೆಲ್ಲು. ಆಲೋವೆರಾನಲ್ಲಿ ಯಾವ್ದು ಇಂಗ್ರೀಡಿಯೆಂಟ್ ಇಲ್ಲ ಅಂತ ಹೇಳಿ ತುಂಬಾ ಯೂಸ್ಫುಲ್. ಇದಂತೂ ಈವನ್ ಫೇಸ್ಗೆ ಮತ್ತೆ ಹೇರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆದಷ್ಟು ನೀವು ಫ್ರೆಶ್ ಆಗಿರೋ ಆಲೋವೆರಾ ತಗೊಳೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದ್ರೆ ಯಾವ್ದಾದ್ರು ನೀವು ಡೈಲಿ ಯಾವ್ದು ಯೂಸ್ ಮಾಡ್ತಿರೋ ಆಲೋವೆರಾ ಜೆಲ್ಲು ಅಂಗಡಿಯಿಂದ ತಗೊಂಡ್ಬಂದಿರೋದಾದ್ರೂ ಸರಿ, ಒಂದು ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಕೂಡ ಇದೆ. ಈವನ್ ಶುಗರ್ ಪೇಷಂಟ್ಸು ಕೂಡ ಇದರಲ್ಲಿ ಬರೋಂತಹ ಜೆಲ್ನ ನೀರ್ಗೆ ಹಾಕೊಂಡು ಕುಡಿಯೋ ಚಾನ್ಸಸ್ ಇದೆ. ಅಷ್ಟು ಬೇಗ ಶುಗರ್ ಕಂಟ್ರೋಲ್ ಕೂಡ ಆಗುತ್ತೆ. ಸೊ ಇವಾಗ ಹೇರ್ ಪ್ಯಾಕ್ಗೆ ನಾನು ಜಸ್ಟ್ ಇದನ್ನ ಒಂದು 4 ಇಂಚಸ್ ಅಷ್ಟು ತೆಗೆದ್ಬಿಟ್ಟು ಇದನ್ನ ನಾನು ಹಾಕಿ ತೋರಿಸ್ತೀನಿ. ಇದರಿಂದ ನನ್ನ ಸ್ಕ್ಯಾಲ್ಪಲ್ಲಿ ಇರೋ ಮಾಯಿಶ್ಚರೈಸರ್ ಹಂಗೆ ಕಾಪಾಡ್ಕೊಂತ ಬರುತ್ತೆ. ತುಂಬಾ ಮಾಯಿಶ್ಚರೈಸರ್ ಕಮ್ಮಿ ಆದರೆ ಡ್ಯಾಂಡ್ರಫ್ ಜಾಸ್ತಿ ಬರುತ್ತೆ. ಸೊ ನಾವು ಇದು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಇದರಲ್ಲಿರೋ ಇಂಗ್ರೀಡಿಯೆಂಟ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮಾಯಿಶ್ಚರೈಸರ್ನ ಹಂಗೆ ಕಾಪಾಡುತ್ತೆ. ಮತ್ತೆ ಡ್ಯಾಂಡ್ರಫ್ ಕೂಡ ತುಂಬಾ ಬೇಗ ಇದರಿಂದನೂ ಕಡಿಮೆ ಆಗೋಗುತ್ತೆ. ಚಾನ್ಸಸ್ ಕಮ್ಮಿ ಇರುತ್ತೆ. ಕೂದಲು ಉದುರೋದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಇದು ಹೇರ್. ಸೊ ಫ್ರೆಂಡ್ಸ್, ಸ್ಕ್ಯಾಲ್ಪ್ ಇರಿಟೇಷನ್ ಏನಾದರೂ ಇದ್ರೆ, ಡ್ಯಾಂಡ್ರಫ್ ತುಂಬ ಜಾಸ್ತಿಯಾಗಿ ಸ್ಕ್ಯಾಲ್ಪ್ ಇರಿಟೇಷನ್ ಏನಾದರೂ ಬರ್ತಾ ಇದ್ರೆ
ಒಂದ್ ಸತಿ ಅಥವಾ 2 ಸತಿ ಈ ಅಲೋವೆರಾ ಪ್ಯಾಕ್ನ ನೀವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಇರಿಟೇಷನ್ ಅನ್ನೋದಿರಲ್ಲ. ಅದು ಯಾವಾಗ ನಾವು ಇರಿಟೇಷನ್ ಜಾಸ್ತಿ ಆಗುತ್ತೋ ಅವಾಗ ಜಾಸ್ತಿ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೆಣಸು. ನೋಡಿ, ನೀವು ಕ್ವಾಂಟಿಟಿ ಇದ್ರಲ್ಲಿ ಬೇಕಿದ್ರೆ ನೀವು ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ನಾನು ಇಷ್ಟು ಮೆಣಸನ್ನ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ತುಂಬ ಒಳ್ಳೆ ಗುಡ್ ರಿಸಲ್ಟ್ ಇದೆ ಇದು ಹೇರ್ಗೆ ಅಪ್ಲೈ ಮಾಡೋದ್ರಿಂದ. ಇದನ್ನ ಈವನ್ ಫೇಸ್ಗೂ ಕೂಡ ಪಿಂಪಲ್ಸ್ ಆಗಿದ್ರೆ ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ರೆ ಇದನ್ನ ಪುಡಿ ಮಾಡಿ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರು ಕೂಡ ಮಾರ್ಕ್ಸ್ ಎಲ್ಲನೂ ಹೊರಟೋಗುತ್ತೆ. ಸೊ ಇದನ್ನ ಹೇರ್ಗೆ ಅಪ್ಲೈ ಮಾಡಿದ್ರೆ ತುಂಬ ಶೈನಿ ಜಾಸ್ತಿ ಆಗುತ್ತೆ ಕೂದಲಿಗೆ, ಮತ್ತೆ ಕೂದಲು ಉದ್ರೋದನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ. ಈ ಪ್ಯಾಕ್ಗೆ ಒಂದು 3-4 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅಷ್ಟೇ ನಾನು. ಸೊ ಕೊಬ್ಬರಿ ಎಣ್ಣೆ ನೀವು ಆಪ್ಷನಲ್ಲಿ ಇದನ್ನ ಹಾಕೊಂಡ್ಲೂಬಹುದು, ಇಲ್ಲಾಂದ್ರೆ ಪರವಾಗಿಲ್ಲ. ನೀಟಾಗಿ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಒಂದು 4 ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಯಾವ್ದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಿರೋ ಆಯಿಲ್ನ ತಗೋಬಹುದು ನೀವು. ಸೊ ಬನ್ನಿ ಫ್ರೆಂಡ್ಸ್, ಇದನ್ನೆಲ್ಲಾನು ನಾನು ಮಿಕ್ಸಿ ಮಾಡಿಕೊಂಡು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಸೊ ಮೆಂತ್ಯ ಫ್ರೆಂಡ್ಸ್, ನಾನು ಮೆಂತ್ಯ ನೆನಾಕಿರೋ ನೀರನ್ನ ಶೋಧಿಸ್ಕೊಂಡು ಬರೀ ಮೆಂತ್ಯ ಮಾತ್ರ ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನೋಡಿ ಯಾವ ಥರ ಇದೆ. ಒಂದು 4 ಟೇಬಲ್ ಸ್ಪೂನ್ ನಾನು ಹಾಕುವಾಗ ಸ್ವಲ್ಪ ಇತ್ತು, ಇದು ನೆಂದಾದ್ಮೇಲೆ ಸ್ವಲ್ಪ ದಪ್ಪ ಆಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಸೊ ಮೆಂತ್ಯ ಆದಮೇಲೆ ನಾವು ಮೊಸರನ್ನ ಹಾಕೋಣ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಜಾಸ್ತಿ ದೊಡ್ಡ ಸ್ಪೂನ್ ಇದೆ ಆ್ಯಕ್ಚುಲಿ. ಇಷ್ಟು ಮೊಸರು ಆದರೆ ಸಾಕು. ನೀರು ಹಾಕ್ದಿರ ನಾವು ಇದನ್ನ ಪೇಸ್ಟ್ ಮಾಡ್ಕೊಬೇಕು, ಅದಕ್ಕೋಸ್ಕರ ಮೊಸರು ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟು ಮೆಣಸು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾನ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ಜೆಲ್ ಮಾತ್ರ ಹಾಕೊಳ್ಳೋಣ. ಈ ಸಿಪ್ಪೆ ಎಲ್ಲ ಹಾಕೋ ನೆಸೆಸಿಟಿ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟು 4 ಇಂಚು ಆಲೋವೆರಾ ಅದಕ್ಕೆ ರೆಡಿ. ನೋಡಿ, ಇಷ್ಟು ಬಂತು. ಸೊ ಇದನ್ನೆಲ್ಲ ನಾವು ಇವಾಗ ಮಿಕ್ಸಿ ಮಾಡೋಣ. ಸೊ ರುಬ್ಬಿದ್ದಾದ್ಮೇಲೆ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ, ಚೆನ್ನಾಗಾಗಿದೆ. ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಈ ಥರ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಇಷ್ಟು ನುಣ್ಣಗಾದರೆ ಸಾಕು. ಸೊ ಇವಾಗ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡೋಣ. ಕೊಬ್ಬರಿ ಎಣ್ಣೆನ ನಾನು ನಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ನಾವು ಅದನ್ನ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೀಟಾಗಿ ಕೂದಲು ಶೈನಿಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ. ಸೊ ಫ್ರೆಂಡ್ಸ್, ಫಸ್ಟು ನಾವು ಹೇರ್ನ ಸ್ವಲ್ಪ ನೀರು ಮಾಡ್ಕೋಬೇಕು. ಅಂದರೆ ಅದು ವೆಟ್ಟಿರಬೇಕು. ಫುಲ್ಲು ಡ್ರೈ ಇದ್ದರೆ ಅದು ಅಪ್ಲೈ ಆಗಲ್ಲ ಸರಿಯಾಗಿ. ಸೊ ನಾನು ಫಸ್ಟ್ ಹೇರ್ನ ಬರೀ ಮಾಮೂಲಿ ನೀರಿನಲ್ಲಿ ನಾನು ವೆಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಪೂರ್ತಿ ಕೂದಲನ್ನ ಫುಲ್ ಹೇರ್ ಲೆವೆಲ್ಗೆ, ಸ್ಕ್ಯಾಲ್ಪ್ಗೆ ಸಮೇತ ಪೂರ್ತಿ ವೆಟ್ ಮಾಡ್ಕೊಳ್ಳೋಣ ಇದನ್ನ. ಸೊ ವೆಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡು ಹೇರ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪಾರ್ಟಿಷನ್ ಮಾಡಿಕೊಂಡು ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ಪೂರ್ತಿ ಸ್ಕ್ಯಾಲ್ಪ್ ಪೂರ್ತಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟ್ ಆಗಿ ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ರೂಟ್ ಇಂದ ಫುಲ್ ಹೇರ್ ಲೆಂತ್ ವರ್ಗು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ತರ ಮಾಡ್ಕೊಂಡಿದ್ದೀನಿ ಅಂತ. ನೀಟಾಗಿ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾನು ಬನ್ನ ಹಾಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಒಂಚೂರು ಜಾಗ ಬಿಡ್ದಿರೋ ತರ ಹಚ್ಕೊಂಡಿದ್ದೀನಿ. ನಾನು ನಿಮ್ಗೆ ವಾಶ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ತರ ಬಂತು ನನ್ನ ಹೇರ್ ಅಂತ. ಒಂಥರ ತಣ್ಣಗಾಗ್ತಾ ಇದೆ, ಕೂಲಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ನನ್ನ ಹೇರು. ಮತ್ತೆ ತಲೆ ಪೂರ್ತಿನೂ ತಣ್ಣಗಾಗ್ತಾ ಇದೆ, ಕೂಲಾಗಿ. ಯಾವ ತರ ಬರುತ್ತೆ ಎಲ್ಲ ವಾಶ್ ಎಲ್ಲ ಮಾಡ್ದಾದ್ಮೇಲೆ ನಾನು ತೋರಿಸ್ತೀನಿ. ಫಸ್ಟ್ಗಿಂತ ಯಾವ ತರ ಶೈನಿಯಾಗಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ಹೇರ್ ಪ್ಯಾಕ್ ಎಲ್ಲ ರಿಮೂವ್ ಮಾಡಿದ್ದೀನಿ.
ನೀಟಾಗಿ ನಾನು ನಾರ್ಮಲ್ ಆಗಿ ಯಾವ ಶಾಂಪು ಹಾಕೊಂಡು ಹೇರ್ ವಾಶ್ ಮಾಡ್ಕೊತೀನೋ ಅದೇ ಶಾಂಪು ಹಾಕೊಂಡು ನಾನು ಹೇರ್ ವಾಶ್ ಮಾಡ್ಕೊಂಡಿದೀನಿ. ಎಷ್ಟು ಶೈನಿ ಆಗಿದೆ, ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ, ಮತ್ತೆ ತಲೆನೂ ಕೂಡ ತಂಪು ಅನ್ನಿಸ್ತು. ನೋಡ್ತಾ ಇರ್ಬೋದು ನೀವೇ ಫಸ್ಟ್ಗೆ ಮತ್ತೆ ಇವಾಗ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಎಷ್ಟು ಶೈನಿ ಆಗಿದೆ. ನಿಮ್ಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಬಟ್ ನಾನು ಹಾಕೊಂಡು ಇದು ಪ್ಯಾಕ್ ರಿಮೂವ್ ಮಾಡಿದ್ಮೇಲಂತೂ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ. ನನಗೆ ಖುಷಿ ಅನ್ನಿಸ್ತಾ ಇದೆ ಹಾಕೊಂಡಿದ್ದಕ್ಕೆ. ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀನಿ, ಬಟ್ ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇರೋದ್ರಿಂದ ಇವಾಗ ಇನ್ನೂ ಶೈನಿಂಗ್ ಅನ್ನಿಸ್ತಾ ಇದೆ. ನೋಡಿ, ಅದು ಹೇರ್ ಗ್ರೋತ್ ಕೂಡ ಆಗಿದೆ, ತುಂಬಾ ಬೇಬಿ ಹೇರ್ಸ್ ಇದೆ, ಬಟ್ ಇವಾಗ ಜಸ್ಟ್ ಹೇರ್ ವಾಶ್ ಮಾಡಿ ಡ್ರೈ ಆಗಿರೋದ್ರಿಂದ ಹಿಂದೆ ಹೋಗಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವೆಲ್ಲ ಕಂಪಲ್ಸರಿ ಟ್ರೈ ಮಾಡಲೇಬೇಕು ಒಂದ್ಸರಿ. ಮತ್ತೆ ಕಮೆಂಟ್ ಮಾಡಿ ಯಾವ ತರ ಬೇಕು ಅಂತ. ನಾನು ಯಾವ ತರ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಏನಾದ್ರು ಬೇಕಂದ್ರೆ ಒಂದು ಕಮೆಂಟ್ ಮಾಡಿ. ನಾನು ಹೇರ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇರ್ ಆಯಿಲ್ ನಿಮ್ಗೆ ತೋರಿಸ್ತೀನಿ. ಸೊ ಸಿ ಯು ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.